ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಮಾತಿನಿಂದ ಹಿಡಿದು ಇಡೀ ವಾರದ ವಿಶೇಷತೆ ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒಂದೊಳ್ಳೆ ಮಾತನ್ನ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚಿಯ ಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತುನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ನಿಮ್ಮ ಹಾದಿ ಹೇಗಿದೆ, ಯಾವ ಗ್ರಹಗಳ ಗಂಡಾಂತರ ನಿಮಗೆ ಕಾದಿದೆ, ಅದಕ್ಕೆ ಪರಿಹಾರ ಏನು ಇತ್ಯಾದಿ ಎಲ್ಲವನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಇದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆಯ ಮಾತು. ಪ್ರತಿ ವಾರ ನಾವು ಒಂದೊಂದು ಒಳ್ಳೆಯ ಮಾತನ್ನು ಏನು ನಾವು ತಿಳಿತಾ ಇದ್ದೀವೋ ಅದನ್ನು ಅಳವಡಿಸ್ಕೊಂಡು ಬಿಟ್ಟರೆ, ಅನುಸರಿಸಿಬಿಟ್ರೆ ಬಹುಶಃ ನಾವು ಸತ್ಪ್ರಜೆಗಳಾಗ್ಬಿಡ್ತೀವಿ ನಮ್ಮ ದೇಶಕ್ಕೆ, ನಮ್ಮ ಕುಟುಂಬಕ್ಕೆ ಅಂತ ಅನಿಸುತ್ತೆ. ಒಂದು ಸಣ್ಣ ಅಂಶವನ್ನಾದರೂ ನಾವು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವತ್ತಿನ ಸುಭಾಷಿತವನ್ನು ಗಮನಿಸಿ. ಗತೇ ಶೋಕೋ ನ ಕರ್ತವ್ಯೋ ಭವಿಷ್ಯಂ ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ವರ್ತಯಂತಿ ವಿಚಕ್ಷಣಾಃ. ಆಗಿ ಹೋದುದಕ್ಕಾಗಿ ದುಃಖಿಸಬಾರದು, ಆಗಲಿರುವುದಕ್ಕಾಗಿ ಚಿಂತಿಸಬಾರದು, ವರ್ತಮಾನದಲ್ಲಿ ಇರುವುದನ್ನು ಗಮನಿಸಿಕೊಳ್ಳುವವನೇ ಜಾಣ. ಇದು ಈ ಒಂದು ವಾರದ ಸುಭಾಷಿತ. ನೋಡಿ, ಎಲ್ಲರೂ ಮಾಡೋದು ಇದನ್ನೇ. ನೆನ್ನೆ ಏನೋ ಒಂದು ತಪ್ಪಾಗೋಯ್ತು, ಅದ್ರ ಬಗ್ಗೆ ತುಂಬ ಕೊರಗೋದು. ಅಯ್ಯೋ ಹಾಗಾಗಬಾರ್ದಾಗಿತ್ತು, ಹಾಗಾಗ್ಬಿಡ್ತು, ನಾನು ಹಾಗೆ ಹೇಳಬಾರ್ದಾಗಿತ್ತು, ಅಥವಾ ನಾನು ಅವ್ರು ಹಾಗೆ ಹೇಳ್ಬಾರ್ದಾಗಿತ್ತು, ನಾನು ಯಾಕಾದರೂ ಜಗಳ ಮಾಡಿದ್ನೋ, ಯಾಕಾದರೂ ಮಾತಾಡಿದ್ನೋ, ಇಂಥದ್ರ ಬಗ್ಗೆ ಆಗೋಗಿದೆ. ಅದನ್ನೇ ನಚ್ಕೊಂಡು, ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗ್ತಾ ಇರೋದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಈ ಕ್ಷಣ ನಷ್ಟವಾಗ್ತಾ ಇದೆ. ನೆನ್ನೆಯ ಮಾಡಿದ ನಷ್ಟ ಏನಿದೆ ಆ ನಷ್ಟಕ್ಕೆ ಈ ಕ್ಷಣ ಕೂಡ ಸೇರ್ಪಡೆ ಆಗ್ತಾ ಇದೆ. ಇದರ ಅರಿವು ನಾವು ಬಿಟ್ಬಿಡ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ನಾವು ಸೋಲ್ತಾ ಇದ್ದೀವಿ, ವಿಫಲರಾಗ್ತಾ ಇದ್ದೀವಿ. ಆಗೇನಾಯಿತು, ನೆನ್ನೆನೂ ಹಾಳಾಯಿತು, ಈ ಕ್ಷಣವೂ ಹಾಳಾಗ್ತಾ ಇದೆ. ಮತ್ತು ಮುಂದಿಂದು ಕೂಡ ಕೆಲವರು ಹಾಗೆ ಮುಂದಿನ ನಾಳೆ ಏನು ಮಾಡೋದು, ನಾಳೆಗೆ ಏನಾಗ್ಬಿಡುತ್ತೋ, ನಾಳೆ ಈ ಯೋಚನೆ ಇದೆಯಲ್ಲ, ಇದೂ ಕೂಡ ಈ ಕ್ಷಣವನ್ನು ಹಾಳು ಮಾಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಈಗೇನು ಆಗೋಗಿದೆ ಅದರ ಬಗ್ಗೆ ಚಿಂತನೆ ಮಾಡ್ತಾ ಮುಂದೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಗಾಬರಿಯೋ, ಆತಂಕವೋ, ಭಯವೋ ಪಡ್ತಾ ಪ್ರೆಸೆಂಟನ್ನು ನಾವು ಮರೆತು ಬಿಡ್ತಾ ಇದ್ದೀವಿ. ಪ್ರೆಸೆಂಟನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಪ್ರೆಸೆಂಟನ್ನು ನಾವು ವ್ಯರ್ಥ ಮಾಡ್ತಾ ಇದ್ದೀವಿ. ನಮ್ಮ ಬದುಕನ್ನೇ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಹೀಗಾಗಿ ವರ್ತಮಾನದಲ್ಲಿ ಯಾರು ವಿಚಕ್ಷಣರಾಗಿರ್ತಾರೋ ಅವರು ವಿಚಕ್ಷಣರು. ವರ್ತಮಾನವನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವರು ತುಂಬ ಜಾಣರು ಅಂತ. ಮಹಾಭಾರತದಲ್ಲಿ ಪಾಂಡವರು ನನಗೆ ಯಾಕೆ ಇಷ್ಟ ಅಂದರೆ ಕೃಷ್ಣ ಇದೇ ಮಾತನ್ನೇ ಹೇಳೋದು. ಯಾಕೆ ಅಂದರೆ ವರ್ತಮಾನದಲ್ಲಿ ಅವರು ಬದುಕಿರ್ತಾರೆ. ಹಾಗಾಗಿ ತಸ್ಮಾನ್ಮೇ ಪಾಂಡವ ಪ್ರಿಯ. ಹಾಗಾಗಿ ನಾನು ಪಾಂಡವರು ಅಂದರೆ ನನಗಿಷ್ಟ. ಅವರು ಆಗೋಗಿದ್ರ ಬಗ್ಗೆನೂ ಚಿಂತೆ ಮಾಡಲ್ಲ, ಮುಂದೇನು ಅಂತಲೂ ತಲೆ ಕೆಡಿಸ್ಕೊಳ್ಳಲ್ಲ. ಈ ಕ್ಷಣ ನಾನು ಏನು ಮಾಡಬೇಕಪ್ಪ, ನೋಡಿ ಈ ಕ್ಷಣ ಅನ್ನೋದು ನನ್ನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿದೆ ಅದು. ಹೀಗಾಗಿ ಈ ಕ್ಷಣ ಒಳ್ಳೆಯದನ್ನು ಮಾಡಿದ್ರೆ, ಒಳ್ಳೆಯ ಚಿಂತನೆ ಮಾಡಿದ್ರೆ, ಒಳ್ಳೆಯ ಸಹಕಾರ ಉಂಟು ಮಾಡಿದ್ರೆ, ಇನ್ನೊಬ್ರಿಗೆ ಯಾರಿಗೋ ಉಪಕಾರವಾದರೆ, ಅಥವಾ ಉಪಕಾರ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರೆ, ಬೇಡಪ್ಪ ಲೋಕೋಪಕಾರ ಎಲ್ಲ ದೊಡ್ಡವ್ರು ಇದ್ದಾರೆ, ಮಾಡ್ತಾರೆ, ನನ್ನ ಪಾಡಿಗೆ ನಾನು ಏನು ಬಡವ, ಏನು ಮಾಡೋದು ಅಂದರೆ ಕನಿಷ್ಠ ನಮ್ಮ ಮಟ್ಟಿಗೆ, ನಮ್ಮ ಮನೆಯ ಮಟ್ಟಿಗೆ, ನನ್ನ ಮಟ್ಟಿಗೆ ಯಾವುದು ಸೌಖ್ಯ ಅನಿಸುತ್ತೋ, ಇನ್ನೊಬ್ಬರಿಗೆ ಯಾವುದು ತೊಂದರೆ ಅಲ್ಲವೋ ಅದನ್ನಾದರೂ ನಾನು ಮಾಡ್ತಾ ಇದ್ದರೆ ಈ ಕ್ಷಣ, ನನ್ನ ಏಳಿಗೆಗಾದರೂ ನಾನು ದುಡಿತೀನಿ ಅಂತ ಮನಸ್ಸು ಮಾಡಿದರೆ ಈ ಕ್ಷಣ ಅನ್ನೋದು ನಾಳೆಯ ನೆನ್ನೆ ಆಗಿರುತ್ತೆ. ಹೀಗಾಗಿ ಅದಕ್ಕಾಗಿ ಪರಿತಪಿಸಬೇಕಾಗಿಲ್ಲ. ಈ ಕ್ಷಣ ನೀವು ಮಾಡಿದ ಒಳ್ಳೆಯ ಕಾರ್ಯಕ್ಕೆ ನಾಳೆ ಭವಿಷ್ಯದಲ್ಲಿ ಒಳ್ಳೆಯ ಫಲವೂ ಬರುತ್ತೆ. ಹಾಗಾಗಿ ಮುಂದೇನು ಅಂತ ಅದಕ್ಕೂ ಚಿಂತಿಸಬೇಕಾಗಿಲ್ಲ. ಇದನ್ನು ಒಂದು ಸಣ್ಣ ಸುಭಾಷಿತ ಎಷ್ಟು ಚೆನ್ನಾದ, ಎಷ್ಟು ಅರ್ಥಪೂರ್ಣವಾದ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಈ ಕ್ಷಣದಲ್ಲಿ
ನಾವು ಯಾವುದನ್ನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಹೀಗಾಗಿ ಇದೆಲ್ಲರಿಗೆ ಅನ್ವಯ ಆಗುತ್ತೆ. ಒಬ್ಬ ವಿದ್ಯಾರ್ಥಿಯಿಂದ ಇಷ್ಟು ದಿವಸ ನಾನು ಎಕ್ಸಾಮ್ ಓದಲಿಲ್ವಾ, ಹಳೇದು ಹೋಗಿದೆಯಾ, ರಿಸಲ್ಟ್ ಬಂದಿದೆಯಾ, ಏನೋ ತೊಂದರೆ ಆಗಿದೆಯಾ, ಇನ್ನು ಮುಂದೆ ಈ ಕ್ಷಣದಿಂದ ನನ್ನ ಕೈಯಲ್ಲಿದೆಯಲ್ಲ, ಆಟ ಆಡ್ದ ಹಾಗೆ, ಮೊಬೈಲ್ ನೋಡ್ದ ಹಾಗೆ, ಇನ್ನೊಬ್ಬರ ಹತ್ರ ಚರ್ಚೆ ಮಾಡ್ದ ಹಾಗೆ, ಜಗಳಕ್ಕೆ ಹೋಗ್ದಂಗೆ ಓದ್ಕೊಳ್ಳೋಕೆ ಈ ಕ್ಷಣ ಶುರು ಮಾಡ್ತೀನಿ. ದುಡಿಮೆಯಲ್ಲಿ ನೆನ್ನೆ ತನಕ ಲಾಸ್ ಆಯಿತಾ, ಆಯಿತು, ಆ ವಿಚಾರ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಈ ಕ್ಷಣ ಏನು ನನ್ನ ಟಾರ್ಗೆಟ್, ಯಾವ ಥರ ನಾನು ಯೋಜನೆ ಮಾಡಿಕೊಂಡ್ರೆ ಮುಂದೆ ಗಳಿಸ್ತೀನಿ ಅದನ್ನು. ನಿಮ್ಮ ಕೈಯಲ್ಲೇ ಇದೆಯಾ ಈ ಕ್ಷಣ ಅನ್ನೋದು? ನೀವು ಯಾವುದೇ ರಂಗದಲ್ಲಿರಿ, ಈ ಕ್ಷಣ ನನ್ನ ಕೈಯಲ್ಲಿದೆ, ಇದನ್ನು ನಾನು ಬಿಡಬಾರ್ದು, ಇದನ್ನು ನಾನು ಕಳ್ಕೊಳ್ಬಾರ್ದು ಅನ್ನೋ ಒಂದು ಅರಿವು ಬಂದುಬಿಟ್ರೆ ಇದು ನಿಜವಾದ ಗೆಲುವು, ಇದು ನಿಜವಾದ ಚತುರತೆ, ಇದು ನಿಜವಾದ ಜಾಣ್ಮೆ ಅನ್ನೋದನ್ನು ಸುಭಾಷಿತ ಹೇಳ್ತಾ ಇದೆ. ಈ ಒಂದು ಚಿಂತನೆಯಲ್ಲಿ ನಾವು ನಮ್ಮ ಕೆಲಸಗಳಿಗೆ ಕೈ ಹಾಕಿದರೆ ಅವರನ್ನು ಪ್ರಜ್ಞಾವಂತ ಅಂತ ಕರೀತಾರೆ. ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ ಇದೆ. ಬುದ್ಧಿ ತಾತ್ಕಾಲಿಕ ಜ್ಞೇಯ, ತಕ್ಷಣ ಯೋಚನೆ ಮಾಡೋದು ಬುದ್ಧಿ ಅಂತ, ಬಿಡಿ, ಆ ವಿಚಾರ ಬೇರೆ. ಪ್ರಜ್ಞೆ ಇರ್ತಕ್ಕಂಥವರು ಈ ಕ್ಷಣವನ್ನು ಹಾಳು ಮಾಡ್ಕೊಳ್ಳೋದಿಲ್ಲ, ಈ ಕ್ಷಣವನ್ನು ಸಂಪತ್ತಾಗಿ ಮಾಡಿಕೊಳ್ತಾರೆ. ತನ್ನ ಮೂಲಕ ಹಿಂದೆ ಯಾವುದನ್ನು ನಾವು ಭೂತಕಾಲ ಅಂತೀವೋ, ಭವಿಷ್ಯಕಾಲ ಅಂತೀವೋ, ಎಲ್ಲವನ್ನು ಅವನು ಸುಂದರ ಮಾಡ್ಕೊಳ್ತಾನೆ. ಹೀಗಾಗಿ ತಾವು ಈ ಒಂದು ಸುಭಾಷಿತದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಈ ಕ್ಷಣವನ್ನು ಬೇರೆ ಬೇರೆ ಅನ್ಯಥಾ ಕೆಲಸಗಳಿಂದ ಹಾಳು ಮಾಡಿಕೊಳ್ಳದೆ ಸತ್ಕಾರ್ಯಗಳಿಂದ, ಸಚ್ಚಿಂತನೆಯಿಂದ, ಸತ್ಸಂಗದಿಂದ ಉತ್ತಮವಾಗಿಸಿಕೊಳ್ಳೋಣ ಅಂತಕ್ಕಂಥದ್ದು ಈ ವಾರದ ಸುಭಾಷಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.